ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ಇಂದು ಜಿಯೋ ಕಂಪನಿ ಏರ್ ಫೈಬರ್ ರೀಲಾಂಚ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿದೆ. ಜಿಯೋ ಕಂಪನಿಯು ಅತಿ ಕಡಿಮೆ ದರದಲ್ಲಿ ಇಂಟರ್ನೆಟ್ ಸರ್ವಿಸ್ ಸೌಲಭ್ಯ 850ಕ್ಕಿಂತ ಅಧಿಕ ಟಿವಿ ಚಾನೆಲ್ಗಳು ಹಾಗೂ OTT ಚಾನೆಲ್ಗಳು ಎಲ್ಲವನ್ನ ಅತಿ ಕಡಿಮೆ ದರದಲ್ಲಿ ಒಂದೇ ರೀಚಾರ್ಜ್ನಲ್ಲಿ ಲಭ್ಯವನ್ನಾಗಿ ಮಾಡಿಕೊಡ್ತಾ ಇದೆ. ಈ ಆಫರ್ನ ಸೌಲಭ್ಯವನ್ನ ಹುಕ್ಕೇರಿಯ ಜನ ಪಡೆದುಕೊಳ್ಳಲು ಜಿಯೋ ಕಂಪನಿಯ JCM ಆದ ವಿಕಾಸ್ ಸಾಳ್ವಂಕಿ ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಆಫರ್ನ ಸದುಪಯೋಗ ಪಡೆದುಕೊಳ್ಳಲು ಜನ ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಕಿರಣ್ ಕರೋಶಿ, ಸೀನಿಯರ್ ಅಡ್ವೊಕೇಟ್ ಹಾಗೂ ರೈತ ಶಕ್ತಿ ಅಧ್ಯಕ್ಷರು, ಜಿಯೋ ಕಂಪನಿ ಬೆಳಗಾವಿಯ JCM ಆದ ವಿಕಾಸ್ ಸಾಳ್ವಂಕಿ, MSL ಆದ ಕೃಷ್ಣ, JPL ಆದ ಮೋಜೇಸ್, ಡಿಸ್ಟ್ರಿಬ್ಯೂಟರ್ಗಳು ಆದ ದುರಂದುಡೇಶ್ವರ ಕ್ಲಾತ್ ಸೆಂಟರ್ ಮತ್ತು ಆದರ್ಶ ಕಮ್ಯುನಿಕೇಶನ್ ಸಚಿನ್ ಖಾನಪುರಿ ಹಾಗೂ ಜಿಯೋ ಕಂಪನಿಯ ಎಲ್ಲ ಸಹಪಾಠಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.